ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಂಡು ನಾನು ಇದನ್ನು ತೋರಿಸಿ ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಸಾಲಡ್ ಅಂತೂ ತುಂಬ ರುಚಿಯಾಗಿರ್ಕೊಂಡು ಒಮ್ಮೆ ಮಾಡಿಕೊಂಡ್ರೆ ಮತ್ತೆ ಇದೇ ಥರ ಮಾಡ್ಕೊತೀರಿ, ಅಷ್ಟು ರುಚಿಯಾಗಿರುತ್ತೆ. ನಿಮ್ಮ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈ ಸಾಲಡ್ನ. ಮಕ್ಕಳು ಲಂಚ್ ಬಾಕ್ಸ್ಗೆ, ದೊಡ್ಡವ್ರಿಗೆ ಏನಾದರೂ ಏನಪ್ಪ ಮಾಡೋದು ಸಂಜೆ ಸ್ನ್ಯಾಕ್ಸ್ಗೆ ಮತ್ತು ಈ ಥರ ಅಂತ ಯೋಚನೆ ಮಾಡಿ ಈ ಸಾಲಡ್ನ ಟ್ರೈ ಮಾಡಿ. ಹಾಗೆ ಯಾವ ರೀತಿ ಮಾಡೋಂಥ ತೋರಿಸ್ಕೊಡ್ತೀನಿ. ಅದಕ್ಕೆ ಮೊದಲು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಾಮೆಂಟ್ ಮಾಡೋದು ಮರೀರಿ. ಈಗ ಬನ್ನಿ, ಯಾಕೆ ಲೇಟ್ ಮಾಡೋದು, ಬೇಗ ಮಾಡ್ಕೊಳ್ಳೋಣ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಮೊದಲು ಒಂದು ಫ್ರೈ ಪ್ಯಾನ್ ತೊಗೊಳ್ಳಿ. ಸ್ವಲ್ಪ ನಾವು ಎಷ್ಟು ಕಡಲೆ ಬೀಜ ತೊಗೊತೀರೋ ಅದನ್ನು ನಾನು 1 ಬೌಲ್ ಆಗೋಷ್ಟು ಕಡಲೆ ಬೀಜ ತೊಗೊಂಡು ಅದನ್ನು ಚೆನ್ನಾಗಿ ಆಯಿಲ್ ಹಾಕಿದ್ರೆ ಚೆನ್ನಾಗಿ ಉಟ್ಕೋಬೇಕು. ಈ ಸಿಪ್ಪೆ ಬಿಟ್ಕೊಂಡು ಅಷ್ಟು ನಾವು ಚೆನ್ನಾಗಿ ಇದನ್ನ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಬೇಕು. ನೋಡಿ, ಇಷ್ಟ ಆದರೆ ಸಾಕು. ಈ ಥರ ಕಡಲೆ ಬೀಜ ಸಾಲಡ್ನ ಟ್ರೈ ಮಾಡಿ, ಟೇಸ್ಟ್ ಸೂಪರಾಗಿ ಇಟ್ಕೊಂಡು. ಈಗ ಇದು ರೆಡಿಯಾಗಿದೆ, ಕಡಲೆ ಬೀಜ ಫ್ರೈ ಆಗಿದೆ. ಈಗ ಇದು ಒಂದು ಪ್ಲೇಟ್ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದ್ರ ಮೇಲೆ ಕಾಣಿಸೋ ಸಿಪ್ಪೆ ಎಲ್ಲ ತೆಗೆದು ಸೈಡ್ಗೆ ಇಟ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಸಿಪ್ಪೆನ ತೆಗಿಬೇಕು. ಸ್ವಲ್ಪ ಆರಿದ್ಮೇಲೆ ಸಿಪ್ಪೆ ತೊಗೊಳ್ಳಿ. ಬಿಸಿ ಇದ್ದಾಗ ಕೈ ಸ್ವಲ್ಪ ಬಿಸಿ ಆಗುತ್ತೆ. ಈ ಥರ ಸಿಪ್ಪೆ ತೆಗೆದುಕೊಂಡು ಈಗ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿನ ಪುಡಿ, ಖಾರ, ನೀವು ಚಿಲ್ಲಿ ಪೌಡರ್ ಎಷ್ಟು ಖಾರ ತಿಂತೀರೋ ನೋಡಿ ಆದಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರದ ಪೌಡರು, ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈಗ ನಾವು ಮೊದಲೇ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜನ ಈ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರ್ಕೊಂಡು ನಾವು ತಿನ್ನಬೇಕಾದ್ರೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ನೀವು ಯಾವುದ್ರಲ್ಲಿ ಸಾಲಡ್ ಮಾಡ್ಕೊಂತೀರೋ ಅದರಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ನಾವು ಮೊದಲೇ ಕಡಲೆ ಬೀಜ ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೋಬೇಕು. ಸ್ವಲ್ಪ ಕ್ಯಾರೆಟು, 1 ಬೌಲ್ ಆಗೋಷ್ಟು ಕ್ಯಾರೆಟು, 1 ಟೊಮೊಟೊ ಮೀಡಿಯಮ್ ಸೈಜ್ ಆಗೋದೇ 1 ತೊಗೊಳ್ಳಿ. ದಪ್ಪದಾದರೆ ನೀವು ಎಷ್ಟು ಮಾಡ್ಕೊತೀರೋ ಅದ್ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ. ನಾನು 1 ನಿಂಬೆಹಣ್ಣು ರಸ ಸೇರಿಸ್ತಾಯಿದ್ದೀನಿ. ನೀಟಾಗಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಕಂಡ್ರಿ ನಮ್ಮ ಕಡಲೆ ಬೀಜ ಸೌತೆಕಾಯಿ ಸಾಲಡ್. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಒಮ್ಮೆ ಈ ಥರ ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ಗೂ ಟ್ರೈ ಮಾಡಿ. ಸೂಪರಾಗಿರುವಂಥ ಸಾಲಡ್. ಇನ್ನಷ್ಟು ರೆಸಿಪೀಸ್ಗೆ ಕಾವ್ಯ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಈಗಂತೂ ಬಾಯ್.